ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಈ ಸಿನಿಮಾದ ಟ್ರೈಲರ್ ನಾಳೆ ಅಂದ್ರೆ ಡಿಸೆಂಬರ್ 5ನೇ ತಾರೀಕು ಶುಕ್ರವಾರದಂದು ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅತ್ತಿಬೆಲೆಯ ದರ್ಶನ್ ಅವರ ಅಭಿಮಾನಿಗಳು ದರ್ಶನೋತ್ಸವವನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಇರುತ್ತೆ ಡೆವಿಲ್ ಸಿನಿಮಾದ ಕ್ರೇಜ್ ಅಂತ ಕೇಳಿದ್ರೆ, ಅತ್ತಿಬೆಲೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾದ ಟ್ರೈಲರ್ ರಿಲೀಸ್ ನ ಪ್ರಯುಕ್ತ ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮ ದೇವಿಗೆ 5 ಕುರಿಗಳನ್ನ ಅರ್ಪಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಡೆವಿಲ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗ್ಬೇಕು, ಹಾಗೆ ದರ್ಶನ್ ಅವರಿಗೆ ಬಂದಿರುವಂತಹ ತೊಂದರೆಯಿಂದ ಅವರು ಮುಕ್ತರಾಗಬೇಕು ಅಂತ ತಾಯಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ಅತ್ತಿಬೆಲೆಯಲ್ಲಿ ಇರುವಂತಹ ಗೌರಿಶಂಕರ ಚಿತ್ರಮಂದಿರದಲ್ಲಿ ಸಿನಿಮಾದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಅದಾದ ಬಳಿಕ ಸಂಭ್ರಮಾಚರಣೆ ಜೊತೆಗೆ ಸಾರ್ವಜನಿಕವಾಗಿ ಬಾಡೂಟದ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಕೇವಲ ಟ್ರೈಲರ್ ರಿಲೀಸ್ಗೆ 5 ಕುರಿಗಳನ್ನ ದೇವಿಗೆ ಸಮರ್ಪಿಸಿ ಅದಾದ ಬಳಿಕ ಬಾಡೂಟ ಮಾಡಲಾಗುತ್ತೆ ಅಂತಾದ್ರೆ, ಇನ್ನು ರಿಲೀಸ್ ದಿನ ಯಾವ ರೀತಿ ಇರಬೇಡ. ರಿಲೀಸ್ ನ ದಿನ 5,000 ಮಂದಿಗೆ ಬಾಡೂಟವನ್ನ ಅತ್ತಿಬೆಲೆಯ ದರ್ಶನ್ ಅವರ ಅಭಿಮಾನಿಗಳು ಹಾಕ್ತಾರೆ. ಅಷ್ಟೇ ಅಲ್ಲದೆ ಆನೇಕಲ್ ತಾಲೂಕಿನ ಅನಾಥಾಶ್ರಮಕ್ಕೆ ಅಕ್ಕಿ ಮೂಟೆಗಳ ವಿತರಣೆ ಕೂಡ ಮಾಡಲಾಗುತ್ತೆ. ಇದರೊಂದಿಗೆ ಸಾಲು ಮರದ ತಿಮ್ಮಕ್ಕನವರ ಸ್ಮರಣಾರ್ಥವಾಗಿ 2,000 ಜನರಿಗೆ ಸಸಿಗಳ ವಿತರಣೆ ಕೂಡ ಮಾಡಲಾಗುತ್ತೆ. ಇದರೊಂದಿಗೆ ಸರ್ಕಾರಿ ಆಸ್ಪತ್ರೆಗೆ ಹಣ್ಣು ಹಂಪಲು ಹಾಗೆ ಪ್ರಥಮ ಚಿಕಿತ್ಸೆ ಕಿಟ್ಗಳನ್ನು ಕೂಡ ನೀಡಲಾಗುತ್ತೆ. ಇದರೊಂದಿಗೆ ಮಂಗಳಮುಖಿಯರಿಗೆ ಸೀರೆ ಮತ್ತು ದಿನಸಿ ಸಾಮಗ್ರಿಗಳ ವಿತರಣೆ ಕೂಡ ಮಾಡಲಾಗುತ್ತೆ. ಇದು ಅತ್ತಿಬೆಲೆಯ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇರುವಂತಹ ಸೇವಾ ಕಾರ್ಯ. ಒಂದು ಸಿನಿಮಾ ಬಿಡುಗಡೆಗೆ ಈ ಮಟ್ಟದಲ್ಲಿ ದಾನ ಧರ್ಮ ಸಂಭ್ರಮಾಚರಣೆ ಆಗುತ್ತೆ ಅಂತಾದ್ರೆ ಇದಕ್ಕೆ ಏನನ್ಬೇಕು? ವರ್ಣನಾತೀತ ವಿಚಾರ ಇದು. ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರಂತೆ ದಾನ ಧರ್ಮಕ್ಕೆ ಎತ್ತಿದ ಕೈ. ಇನ್ನು ಅತ್ತಿಬೆಲೆಯ ಗೌರಿಶಂಕರ ಚಿತ್ರಮಂದಿರದಲ್ಲಿ ಈಗಾಗಲೇ ಚಿತ್ರಮಂದಿರ ಮುಚ್ಚುವಂತೆ ಬೃಹತ್ ಫ್ಲೆಕ್ಸ್ಗಳು ಹೋರ್ಡಿಂಗ್ಸ್ಗಳು ಬಿದ್ದಾಗಿದೆ. ಸಿನಿಮಾ ರಿಲೀಸ್ಗೆ ಇನ್ನೊಂದು ವಾರ ಇದೆ. ಈಗಲೇ ಚಿತ್ರಮಂದಿರದ ಮುಂದೆ ಕಟೌಟ್ ಕೂಡ ಹಾಕಲಾಗಿದೆ. ನಾಳೆ ಸಿನಿಮಾ ಟ್ರೈಲರ್ ರಿಲೀಸು. ನಾಳೆ 5 ಕುರಿಗಳನ್ನ ತಾಯಿಗೆ ಅರ್ಪಿಸಿ ಬಾಡೂಟ ಹಾಗೆ ಚಿತ್ರಮಂದಿರದಲ್ಲೇ ಟ್ರೈಲರ್ ವೀಕ್ಷಣೆ. ಸಿನಿಮಾ ಬಿಡುಗಡೆ ದಿನವಂತೂ ದಾನ ಧರ್ಮದ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಆ ಮಟ್ಟದಲ್ಲಿ ಅತ್ತಿಬೆಲೆಯ ದರ್ಶನ್ ಅವರ ಅಭಿಮಾನಿಗಳು ಈ ಸಿನಿಮಾವನ್ನ ಬಿಗಿದಪ್ಪಿಕೊಳ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಆಗ್ತಾ ಇರೋದು ಅತ್ತಿಬೆಲೆಯ ಗೌರಿಶಂಕರ ಚಿತ್ರಮಂದಿರ. ಈ ಅತ್ತಿಬೆಲೆ ಎಲ್ಲಿದೆ ಅಂತ ಕೇಳಿದ್ರೆ ಕರ್ನಾಟಕ ತಮಿಳುನಾಡು ಬಾರ್ಡರ್ನಲ್ಲಿ. ಇಲ್ಲಿಂದ ತಮಿಳುನಾಡು ಬಾರ್ಡರ್ಗೆ ಕೇವಲ 7-8 ಕಿಲೋಮೀಟರ್ ಅಷ್ಟೇ. ಇಂತಹ ಗಡಿ ಪ್ರದೇಶದಲ್ಲಿ ಈ ಮಟ್ಟದಲ್ಲಿ ಸಂಭ್ರಮಾಚರಣೆ ಅಂತ ಹೇಳಿದ್ರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಇನ್ನು ಇಲ್ಲಿನ ದರ್ಶನ್ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಆ ಮಟ್ಟದಲ್ಲಿ ಕ್ರೇಜ್ ಇದೆ ಇಲ್ಲಿ. ಕೇವಲ ಹೊಸ ಸಿನಿಮಾಗಳು ಮಾತ್ರವಲ್ಲ, ದರ್ಶನ್ ಅವರ ಹಳೆಯ ಸಿನಿಮಾಗಳು ರಿಲೀಸ್ ಆದಾಗ ಹೊಸ ಸಿನಿಮಾ ಯಾವ ರೀತಿ ಇರುತ್ತೋ ಆ ಮಟ್ಟದ ಕ್ರೇಜ್ ಗೌರಿಶಂಕರ ಚಿತ್ರಮಂದಿರದಲ್ಲಿ ಇರುತ್ತೆ. ಇದೇ ಹೇಳುತ್ತೆ ಅಲ್ಲಿನ ದರ್ಶನ್ ಅವರ ಅಭಿಮಾನಿ ಸಂಘ ಯಾವ ಮಟ್ಟಕ್ಕೆ ಇದೆ ಅಂತ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನ ನಿರ್ಮಿಸಲಿ, ಹಾಗೆ ಅತ್ತಿಬೆಲೆಯಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.